ಗುಲಾಬಿ. ಒಂದಾನೊಂದು ಕಾಲದಲ್ಲಿ ಸುಂದರವಾದ ರಾಜ್ಯದಲ್ಲಿ ಚಂದದ ಅರಸಿ ಜೀವಿಸುತ್ತಿದ್ದಳು. ಆಕೆ ತುಂಬಾ ಆನಂದದಿಂದ ಇದ್ದಳು. ಆದರೆ ಮಕ್ಕಳು ಇರಲಿಲ್ಲ. ಒಂದು ದಿನ ಉದ್ಯಾನವನದಲ್ಲಿ ಇದ್ದಾಗ ಆಕಾಶದ ಕಡೆಗೆ ನೋಡಿದಳು, ಪ್ರಾರ್ಥಿಸಿದಳು. ಅಕ್ಕರೆಯ ರಾಣಿ, ಚಿಂತೆ ಬೇಡ, ನಿನ್ನ ಪ್ರಾರ್ಥನೆ ವ್ಯರ್ಥ ಆಗೋಲ್ಲ, ಫಲ ಸಿಗುತ್ತೆ. ದೇವ್ರೇ, ಆಶೀರ್ವಾದ ಸದಾ ಇರ್ಲಿ. ನಿನಗೆ ಇಚ್ಛೆಯ ಬಲದ ಮಗ ಹುಟ್ಟುತ್ತಾನೆ, ಆತನನ್ನು ಯೋಗ್ಯವಾಗಿ ಕಾಪಾಡು. ಕೆಲವು ತಿಂಗಳು ಉರುಳಿದವು. ಅರಸಕುಮಾರ ಹುಟ್ಟಿದ. ರಾಜ್ಯದಲ್ಲಿ ಅತೀ ಸಂಭ್ರಮವಿದೆ. 2 ವರ್ಷಗಳ ನಂತರ ಅರಸಿ ತನ್ನ ಮಗನನ್ನು ಹೊಳೆಗೆ ಸ್ನಾನ ಮಾಡಲು ಕರೆದುಕೊಂಡು ಹೋದಳು ಎಂದಿನಂತೆ. ಆಕೆಗೆ ದುಷ್ಟ ಕುಕ್ಕನ ದುಷ್ಟ ಉಪಾಯದ ಬಗ್ಗೆ ಸ್ವಲ್ಪ ಗೊತ್ತಿತ್ತು. ಆಕೆ ಮಗುವನ್ನು ಹುಡುಕಿದಳು, ಆದರೆ ಫಲಿಸಲಿಲ್ಲ. ಆತನನ್ನು ಹುಡುಕಲಾಗಲಿಲ್ಲ. ಅಳುತ್ತಾ ಆಕೆ ಅರಸನಿಗೆ ತನ್ನ ಕೆಟ್ಟ ಸುದ್ದಿಯನ್ನು ಹೇಳಿದಳು. ಆದರೆ ಕುಕ್ ಅರಸನ ಸಭೆಗೆ ಹೋದನು ಮತ್ತೆ ಸುಳ್ಳನ್ನು ಹೇಳಿದ. ಅಲ್ಲಿ ಮಹಾರಾಜ, ಅರಸಿ ನಮ್ಮ ಅರಸಕುಮಾರನನ್ನು ರಾಕ್ಷಸ ಹಿಡಿದುಕೊಳ್ಳುವಂತೆ ಅನುವು ಮಾಡಿದಳು. ಆಕೆ ಎಪ್ರಾನ್ ಮೇಲೆ ನೆತ್ತರಿನ ಕಲೆಗಳಿವೆ. ಸುಳ್ಳ? ನೀನು ನಮ್ಮ ಮಗನನ್ನು ರಾಕ್ಷಸನಿಗೆ ಕೊಟ್ಟಿದ್ದೀಯಾ? ಅದಕ್ಕಾಗಿ ನಿನಗೆ ತಕ್ಕ ಶಿಕ್ಷೆ ವಿಧಿಸುತ್ತೇನೆ. ಅರಸನು ಸಿಟ್ಟಿನಿಂದ ಕಂಗೆಟ್ಟು ಹೋದನು. ಅರಸಿಯನ್ನು 7 ವರ್ಷ ಮರಣದ ಕಟ್ಟಡದಲ್ಲಿ ಇಟ್ಟನು. ಆಹಾರ ನೀರು ಇಲ್ಲದೆ ಸಾಯಲು ಬಿಟ್ಟನು. ಆದರೆ ದೇವರ ದಯೆ ಬಡ ಅರಸಿಯ ಮೇಲಿತ್ತು. ದೇವತೆಗಳು ಬಂದು ಆಕೆಗೆ ಆಹಾರ ಕೊಡುತ್ತಿದ್ದರು. ಕೆಲವು ವರ್ಷಗಳು ಗತಿಸಿದವು. ಅರಸಕುಮಾರ ಚೆನ್ನಾಗಿ ಬೆಳೆದ, ಒಳ್ಳೆಯ ನಡತೆ ಉಳ್ಳವನಾದ ಯುವಕನಾಗಿದ್ದ. ಅರಣ್ಯದ ಒಳಗೆ ತನ್ನ ತಂದೆ ತಾಯಿಗಳಿಂದ ಬಹುದೂರ. ಆತನಿಗೆ ತಿಳಿದಿರಲಿಲ್ಲ. ಕುಕ್ ಯೋಚಿಸಿದ, ಇದು ಯೋಗ್ಯ ಸಮಯ ಲಾಭ ಪಡೆಯಲು ಎಂದು. ನನ್ನ ಪ್ರೀತಿಯ ಮಗ, ನಿನ್ನ ಚಿಗಪ್ಪ ತನಗಾಗಿ ನೀನು ಏನಾದರೂ ಮಾಡಬೇಕೆಂದುಕೊಂಡಿದ್ದಾನೆ. ಸರಿ ಚಿಕ್ಕಪ್ಪ, ನಿನಗಾಗಿ ಏನು ಮಾಡಲಿ ನಾನು? ನೀನು ನಿನ್ನ ಕಣ್ಣುಗಳನ್ನು ಮುಚ್ಚಿಕೋ ಮತ್ತೆ ರಾಜ್ಯದಲ್ಲಿ ದೊಡ್ಡ ಸಂಪತ್ತುಳ್ಳ ಒಂದು ಅರಮನೆಯನ್ನು ಬಯಸು. ಮತ್ತದಕ್ಕೆ ನೀನು ಅರಸ ಮತ್ತೆ ನಾನು ನಿನ್ನ ಆಪ್ತ ವ್ಯಕ್ತಿಯಾಗುತ್ತೇನೆ. ಕುಕ್ಕನಿಗೆ ಇನ್ನೂ ಬೇಕಾಗಿತ್ತು. ನನ್ನ ಪ್ರೀತಿಯ ಮಗ, ನೀನೀಗ ಕಣ್ಣನ್ನು ಮುಚ್ಚಿಕೋ ಮತ್ತೆ ಬಯಸು ನಿನಗಾಗಿ ಅಂದದ ದಾಸಿಯನ್ನು. ಮತ್ತೆ ನೀನು ಒಂಟಿಯಾಗಿ ಇರಬಾರ್ದಲ್ಲ. ಆಗ ಅರಸಕುಮಾರ ತನ್ನ ಬಾಳ ಸಂಗಾತಿಯನ್ನು ಹುಡುಕಿಕೊಂಡ. ಅವರು ಕೂಡಲೇ ಪ್ರೇಮ ಪಾಶದಲ್ಲಿ ಬಂಧಿಯಾದರು. ಮತ್ತೆ ನಲಿದರು, ಆಚರಿಸಿದರು, ಆನಂದದಿಂದ ಜೊತೆಯಾಗಿ ಇದ್ದರು. ಕುಕ್ಕ ಇನ್ನೂ ದುಷ್ಟ ಉಪಾಯಗಳನ್ನು ಹೂಡಿದ್ದ. ಕುಕ್ಕ ರಾತ್ರಿ ಎತ್ತರದ ಕೊಠಡಿಯಲ್ಲಿದ್ದ. ಕುಹಕ ನಗೆಯೊಂದಿಗೆ ಆತ ಕನ್ನಡಿಯಲ್ಲಿ ನೋಡಿಕೊಂಡು ತಾನೇ ಮಾತಾಡಿಕೊಂಡ. ನನ್ನ ಬಳಿ ಎಲ್ಲವೂ ಇದೆ, ನನಗೆ ಬೇಕಾದ್ದೆಲ್ಲ. ಮತ್ತೀಗ ಒಂದೇ ಒಂದು ವಿಷಯ ಬಾಕಿ ಇದೆ. ಅರಸಕುಮಾರ ಸಾಯಲೇಬೇಕು. ಒಂದು ವೇಳೆ ತನ್ನ ತಂದೆ ತಾಯಿಯರನ್ನು ಪಡೆದರೆ ನಾನು ತೊಂದರೆಗೆ ಒಳಗಾಗುತ್ತೇನೆ. ಆತ ದಾಸಿಗೆ ಹೇಳುತ್ತಾನೆ, ನೀನು ಅರಸಕುಮಾರ ಮಲಗಿದ್ದಾಗ ಒಮ್ಮೆಲೇ ಕೊಂದು ಬಿಡು, ಇಲ್ಲ ಕೊಲ್ಲಿಸಿಬಿಡು. ನಾನು ಆತನನ್ನು ಕೊಲ್ಲುವುದಿಲ್ಲ, ಆತನನ್ನು ನಿಜವಾಗಿ ಪ್ರೀತಿಸುತ್ತೇನೆ. ಕೊಲ್ಲು ಆತನನ್ನ. ನೀನು ಕೊಲ್ಲಲೇಬೇಕು, ಇಲ್ಲ ಅಂದ್ರೆ ನೀನೇ ಇಲ್ಲ ಆಗದಂತೆ ಮಾಡ್ತೀನಿ. ನೋಡು, ಆತನಿಗೆ ನಿಜವಾದ ತಂದೆ ತಾಯಿ ಯಾರೆಂದು ಗೊತ್ತಾಗಬಾರ್ದು. ಮತ್ತೆ ನಾನೇಗೆ ಆತನನ್ನು ಕದ್ದೆ ಎಂದು ನೀನು ಹಾಳಾಗ್ತೀಯೋ ಅಥವಾ ನನ್ನ ಮಾತು ಕೇಳ್ತೀಯ? ಇಷ್ಟು ದುಷ್ಟ ಮನುಷ್ಯನೇನೇ? ನಾನು ನಾಳೆ ಮುಂಜಾನೆ ನಿನ್ನ ಕೊಠಡಿಗೆ ಬರುತ್ತೇನೆ, ಆತ ಸತ್ತಿರೋದನ್ನ ನೋಡಲು. ನನಗೆ ಗೊತ್ತು ನೀನು ಮಾಡೋದಿಲ್ಲ ಅಂತ. ನಾನೆಲ್ಲ ಕೇಳಿಸಿಕೊಂಡೆ. ತಪ್ಪಾಯ್ತು, ಕ್ಷಮಿಸು ಪ್ರಿಯಾ. ನಿನ್ನ ಪ್ರಾಣದ ಬಗ್ಗೆ ಭಯವಿದೆ ನನ್ಗೆ. ಮಾಡಿದ ತಪ್ಪಿಗೆ ಆತನಿಗೆ ತಕ್ಕ ಶಿಕ್ಷೆ ಸಿಗುತ್ತದೆ. ಅರಸಕುಮಾರ ಇಷ್ಟಪಟ್ಟ ಕುಕ್ಕನು ಉದ್ದ ಕೂದಲಿನ ಬಂಗಾರ ಬಣ್ಣದ ಕುತ್ತಿಗೆಯ ಕಪ್ಪು ನಾಯಿಯಾಗುವಂತೆ ಮತ್ತಾತ ಕೇವಲ ಕೆಂಡ ತಿಂದು ಬದುಕಬೇಕೆಂದು. ನಾನೀಗ ನನ್ನ ಅಪ್ಪ ಅಮ್ಮಂದರ ಬಳಿ ಹೋಗ್ಬೇಕು.
ನಾನು ಈ ರೀತಿ ನಿನ್ನನ್ನು ಕರೆದುಕೊಂಡು ಹೋಗಲಾರೆ. ಹಾಗಾಗಿ ನಿನ್ನ ಹೂವಿನಂತೆ ಕರೆದುಕೊಂಡು ಹೋಗುವೆ. ಹಾಗೆ ಆಗಲಿ ಪ್ರಿಯ. ಅರಸಕುಮಾರ ಆಕೆ ಒಂದು ಮನಸೆಳೆಯುವ ಅಂದವಾದ ತಿಳಿ ಗುಲಾಬಿ ಆಗುವಂತೆ ಬಯಸಿದ ಮತ್ತದನ್ನು ತನ್ನ ಬೊಕ್ಕಣದಲ್ಲಿಟ್ಟುಕೊಂಡು ಹೋದ. ಆತ ತನ್ನ ತಂದೆ ತಾಯಂದಿರನ್ನು ಹುಡುಕಲು ಜೊತೆಗೆ ಉದ್ದ ಕೂದಲಿನ ಕಪ್ಪು ನಾಯಿಯನ್ನು ಎಳೆದುಕೊಂಡು ಹೋದ. ಬಹುದೂರ ಪ್ರಯಾಣ ಮಾಡಿದ ಬಳಿಕ ತನ್ನ ರಾಜ್ಯವನ್ನು ತಲುಪಿದ. ಮತ್ತೆ ಸ್ಥಳೀಯ ಜನರಿಂದ ಮಂಡಿಯಲ್ಲಿ ತನ್ನ ಅವ್ವನ ಬಗ್ಗೆ ಕೇಳಿದ. ಅವ್ವ ಇರುವ ಕಟ್ಟಡಕ್ಕೆ ಹೋದ. ರಾತ್ರಿಯಲ್ಲಿ ಅವ್ವನನ್ನು ತಲುಪಲು ನಿಚ್ಚಣಿಕೆಯನ್ನು ಬಯಸಿದ. ನನ್ನ ಪ್ರೀತಿಯ ಅರಸಿ, ನೀನು ಜೀವಂತ ಮತ್ತು ಚೆನ್ನಾಗಿದ್ದೀಯಾ? ಹೌದು ದೇವತೆ, ನಾನು ಚೆನ್ನಾಗಿ ಊಟ ಮಾಡ್ತಿದ್ದೆ, ಸಂತೃಪ್ತಳಾಗಿದ್ದೆ. ಧನ್ಯವಾದ ನಿನಗೆ. ನನ್ನ ಅರಸಿ, ನಾನಿದ್ದೀನಿ, ನಿನ್ನ ಮಗ. ನಾನು ಕಾಡಿನಿಂದ ಮರಳಿ ಬಂದಿದ್ದೇನೆ. ಅಲ್ಲಿ ಆ ದುಷ್ಟ ಕೂಗ್ ನನ್ನ ಕದ್ದುಕೊಂಡು ಹೋದ. ಮತ್ತೆ ತಪ್ಪುಗಳನ್ನು ನಿನ್ನ ಮೇಲೆ ಹೊರಿಸಿದನು ಅವನು. ನಾನೀಗ ನಿನ್ನ ಉಳಿಸಲು ಬಂದಿರುವೆ. ಓ ನನ್ನ ದೈವದ ಮಗುವೇ, ದೇವತೆಗಳು ನನ್ನ ಪ್ರಾರ್ಥನೆಯನ್ನು ಮತ್ತೆ ಕೇಳಿಸಿಕೊಂಡರು. ಅರಸಕುಮಾರ ಎಲ್ಲ ಜಿಂಕೆಗಳನ್ನು ತೆಗೆದುಕೊಂಡು ಅರಮನೆಯ ಬಾಗಿಲನ್ನು ತಲುಪಿದ. ಮರುದಿನ ಮುಂಜಾನೆ ಆತ ವಿನಂತಿಸಿಕೊಂಡ ಅರಸನನ್ನು ಆತನ ಪಡಸಾಲೆಯಲ್ಲಿ ಭೇಟಿಯಾಗಿ ಜಿಂಕೆಗಳನ್ನು ಕಾಣಿಕೆ ಕೊಡಲು. ಧನ್ಯವಾದ ಮಹಾಬೇಟೆಗಾರನಿಗೆ. 200 ಜಿಂಕೆಗಳನ್ನು ಕಾಣಿಕೆಯಾಗಿ ಕೊಟ್ಟಿದ್ದಕ್ಕೆ ಸ್ವಾಗತ. ಪ್ರತಿಯಾಗಿ ನಿನಗೇನು ಬೇಕು? ನಿಮ್ಮ ಒಲವು, ನಿಮ್ಮೊಂದಿಗೆ ಮತ್ತೆ ಅರಸು ಪರಿವಾರದೊಂದಿಗೆ ಸಿಹಿ ಭೋಜನ. ಆತ ತನ್ನಷ್ಟಕ್ಕೆ ಇಷ್ಟಪಡುತ್ತಾನೆ. ನಾನು ಇಷ್ಟಪಡ್ತೇನೆ. ಯಾರಾದ್ರೂ ನನ್ನ ಅಮ್ಮನ ಬಗ್ಗೆ ಅರಸನೊಂದಿಗೆ ಮಾತನಾಡಬೇಕು. ನಿಮ್ಮ ಕೃಪೆ. ಇಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾವು ಅರಸಿಯ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡಿದರೆ ಮತ್ತವರನ್ನು ಆಮಂತ್ರಿಸಿದರೆ ಹೇಗೆ? ಈಗಾಗಲೇ ಅನೇಕ ವರ್ಷಗಳಾದವು. ಸಾಧ್ಯವಿಲ್ಲ. ಆಕೆ ನನ್ನ ಮಗನನ್ನು ರಾಕ್ಷಸನಿಗೆ ಕೊಟ್ಟಿದ್ದಾಳೆ. ಮಹಾಪ್ರಭು, ಅದು ಸರಾಸರಿ ಸುಳ್ಳು. ನಾನು ನಿಮ್ಮ ಮಗ. ಮತ್ತೆ ನಾನು ರಾಕ್ಷಸರಿಂದ ಕೊಂಡೊಯ್ಯಲಿಲ್ಲ. ಬದಲಿಗೆ ನಿಮ್ಮ ದುಷ್ಟ ಅಡುಗೆಯವ. ನಾನು ಹೇಗೆ ನಂಬಲಿ ನಿನ್ನ? ಅರಸಕುಮಾರ ನಗುತ್ತಾನೆ. ತನ್ನ ಕಪ್ಪು ನಾಯಿಯನ್ನು ಎಳೆದು ಇಷ್ಟಪಡುತ್ತಾನೆ. ಕಪ್ಪು ನಾಯಿ ಕುಕ್ಕಾಗುವಂತೆ ಆತ ನೋವಿನಿಂದ ನರಳುತ್ತಾನೆ. ಅದು ಸತ್ಯ, ಅದು ಸತ್ಯ, ಅದೆಲ್ಲ ಸತ್ಯ. ನಾನೇ ಮಾಡಿದ್ದು. ದಯವಿಟ್ಟು ಮಹಾರಾಜ ನನ್ನ ಮೇಲೆ ಕೃಪೆ ತೋರು. ಅತಿ ಆಸೆ ನನ್ನನ್ನ ಕುರುಡನಾಗಿಸಿತು. ದುಷ್ಟ ರಾಕ್ಷಸ ನೀನು. ಸೆರೆ ಹಿಡಿದು ನೆಲಮಾಳಿಗೆ ಜೈಲಿಗೆ ಹಾಕಿರಿ ಇವನನ್ನು. ಇದರಿಂದ ಪಾಠವನ್ನು ಕಲಿಯೋದು ಏನಂದ್ರೆ ಅತಿ ಆಸೆ ಕೆಟ್ಟದು. ಮತ್ತೆ ಅರಸರ ಪರಿವಾರ ಆನಂದದಿಂದ ಬದುಕಿತು. ಇದರ ನಂತರ